ಕಾಲಘಟ್ಟದ ಟ್ರೇಲರ್ ರಿಲೀಸ್ ಆಯಿತು. ಸೊ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಭಿದಾಸ್ ಅವರು. ಸದ್ಯಕ್ಕೆ ನನ್ನೊಟ್ಟಿಗೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸ ಹೋಗೋಣ. ಮೊದಲನೇದಾಗಿ ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಲ್ಯಾಂಡ್ ಲಾರ್ಡ್ ನಂತರ ಇವಾಗ ಸಿಕ್ಕಿದ್ದೀರಾ. ಲ್ಯಾಂಡ್ ಲಾರ್ಡ್ನಲ್ಲಿ ಎಲ್ಲರೂ ಕೂಡ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಇವಾಗ ಕಾಲಘಟ್ಟದಲ್ಲಿ ವಿಭಿನ್ನವಾದಂಥ ಪಾತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಲ್ಯಾಂಡ್ ಲಾರ್ಡ್ನಲ್ಲಿ ಒಂಥರ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ತಿದ್ದೀರಾ, ತುಂಬ ಸಾಫ್ಟ್ ಹುಡುಗ ಈ ಚಿತ್ರದಲ್ಲಿ. ಸೊ ಈ ಪರ್ಫಾರ್ಮೆನ್ಸ್ ಬಗ್ಗೆ ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ಈ ಒಂದು ಪಾತ್ರ ಬಂದು ಒಂದು 95 ನಡೆಯುವಂಥ ಕತೆ. ಇನ್ನೋಸೆಂಟ್ ಪಾತ್ರ ಇದು. ನೀವು ಹೇಳ್ದಂಗೆ ಲ್ಯಾಂಡ್ ಲಾರ್ಡಲ್ಲಿ ಸ್ವಲ್ಪ ರಗಡ್ ಪಾತ್ರ ಇರ್ಬೋದು. ಇದು ಇನ್ನೋಸೆಂಟು. ಒಂದು ಕಿರಾತಕ ಮೂವಿಲಿ ಬರೋ ಯಶ್ ಅವ್ರನ್ನ ನೋಡಿದ್ರೆ ಹೇಗಾಗುತ್ತೆ ಆ ಫೀಲ್ ಕೊಡುತ್ತೆ. ಆ್ಯಂಡ್ ಗುರುವರ ಒಂದು ಸೊಬಗು, ಆ ಒಂದು ಏನಿದೆ ಮನೆತನ ಅವ್ರದ್ದು ಏನು ಡಾನ್ಸ್ ಇರ್ಬೋದು, ಒಂದು ಭಿಕ್ಷೆ ಬೇಡದವ್ರಿಗಿರ್ಬೋದು, ಅದೊಂದು ಪದ್ಧತಿನ ಒಂದು ಇದನ್ನು ತೋರಿಸಿದ್ದಾರೆ. ಪ್ರಕಾಶ್ ಅಂಬಲೆ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಂದು ರೈತರು, ಸಿನಿಮಾ ಮೇಲೆ ಅವರು ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು, ಅವ್ರು ಒಳ್ಳೇದಾಗಬೇಕು. ಬಿಕಾಸ್ ಈ ಒಂದು ಕ್ರೈಸಿಸಲ್ಲಿ ಇವಾಗ ರೈಟ್ ನಾವು ಮಾರ್ಕೆಟ್ ಹೇಗಾಗಿದೆ, ಇನ್ವೆಸ್ಟ್ ಮಾಡೋದಕ್ಕೆ ಎದುರ್ಕೋತಾರೆ. ಸೊ ಅಂಥದ್ರಲ್ಲಿ ರೈತರು ಬಂದು ಅವರು ಒಂದು ಪ್ರೆಟಿ ಬಜೆಟ್ ಮೂವಿಲಿ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಅವ್ರು ಒಳ್ಳೇದಾಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸಿನಿಮಾವನ್ನು ನಾವು ಪ್ರಾಜೆಕ್ಟನ್ನು ಒಪ್ಕೋಬೇಕಾದ್ರೆ ಆ್ಯಸ್ ಅನ್ ಆ್ಯಕ್ಟರ್ ಯಾವುದಾದ್ರೂ ಒಂದು ಎಲಿಮೆಂಟ್ ತುಂಬ ಕನೆಕ್ಟ್ ಆಗಿರಬೇಕು. ಸೊ ಇವಾಗ ನೀವು ಅವ್ರು ಹೇಳಿದ್ರು ಸರ್, ಇವಾಗ ಅಂದರೆ ಜಾನಪದ ಒಂದು ಅಂಶವನ್ನು ನಾವು ಈ ಸಿನಿಮಾದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾವ ಎಲಿಮೆಂಟ್ ತುಂಬ ಕನೆಕ್ಟ್ ಆಯಿತು ಸೊ ದಟ್ ಈ ಪ್ರಾಜೆಕ್ಟ್ಗೆ ನೀವು ಎಸ್ ಹೇಳಿದ್ದಕ್ಕೆ? ಒಂದು ಜಾನಪದ ಅಂಶ ಒಂದು ಕನೆಕ್ಟ್ ಆಯಿತು. ಇನ್ನೊಂದು ಸೀನಿಯರ್ ಆರ್ಟಿಸ್ಟ್ಗಳು ರಮೇಶ್ ಭಟ್ ಅವರು, ಭಾವನಾ ಮ್ಯಾಮ್ ಅವರು, ಶೋಭರಾಜ್ ಅವರು ಇದ್ದರು, ಅದೊಂದು ಇದಾಯಿತು. ಇನ್ನೊಂದು ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೊ ಈ ಒಂದು 3 ಆಸ್ಪೆಕ್ಟು ನನಗೆ ರೀಸನ್. ರಮೇಶ್ ಭಟ್ ಅವ್ರನ್ನ ನೋಡಿ ತುಂಬ ಸಂತೋಷ ಆಯಿತು ಆ್ಯಕ್ಚುಲಿ. ಬಿಕಾಸ್ ಅವ್ರನ್ನ ನಾವು ಅಂದರೆ ಆಗೆಲ್ಲ ನೋಡ್ತಾ ಇದ್ವಿ, ಇತ್ತೀಚೆಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ ನೋಡಿ. ಸೊ ಅವರೊಟ್ಟಿಗೆ ಸ್ಕ್ರೀನ್ ಅದೇ ಶೇರಿಂಗ್ ಇತ್ತ ನಿಮಗೆ ಹೇಗೆ? ಹೌದು, ಅವರು ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರು ತುಂಬ ಅಂದರೆ ಒಂದು ಮೆಮೊರೇಬಲ್ ಆಗಿತ್ತು ಈ ಒಂದು ಶೂಟಿಂಗು. ಯಾಕೆಂದರೆ ಶೂಟಿಂಗ್ ಟೈಮಲ್ಲಿ ಅವರು ವಿಷ್ಣು ಸರ್ ಜೊತೆ ಶೂಟ್ ಮಾಡಿದ್ದು ಹೇಳ್ತಾಯಿದ್ರು. ಕೋಟಿಗೊಬ್ಬಲ್ಲಿ ಇಲ್ಲಿಗೆ ಹೋಗಿದ್ವಿ, ಮುಂಬೈಲಿ ಹಂಗೆ ನಡೆದಿತ್ತು, ವಿಷ್ಣು ಹಿಂಗೆ ಮಾಡಿದ್ರು, ಅಂಬರೀಷ್ ಅವ್ರು ಹಂಗಿದ್ರು ಅಂತ ಎಲ್ಲ ಅವ್ರ ಕತೆ, ಆ ಟೈಮಿನ ಕತೆ, ಶಂಕರಣ್ಣನ ಜೊತೆ ಅವ್ರು ಇದ್ದಿದ್ದು ಬಾಂಧವ್ಯತೆ. ಸೊ ಎಲ್ಲ ಹೇಳ್ತಾ ಇರಬೇಕಾದ್ರೆ ವಾವ್ ಅನಿಸ್ತಾ ಇತ್ತು ಅದು. ಆ್ಯಕ್ಚುಲಿ ಇಟ್ಸ್ ಇನ್ಫ್ಯಾಕ್ಟ್ ಐ ಆಮ್ ಸೋ ಲಕ್ಕಿ ಟು ಆ್ಯಕ್ಟ್. ಏನಾದರೂ ಒಂದು ಅಂಶ ಅವರಿಂದ ಕಲ್ತಿದ್ದೀರಾ ಅಂದರೆ ಓಡಿಸ್ದೆ? ಪೇಷನ್ಸ್ ಇಟ್ಕೊಳ್ಳಿ. ನನ್ನ ಸಿನಿಮಾ ಯಾವಾಗ ಹಿಟ್ಟಾಗುತ್ತೆ, ಯಾವಾಗ ಸೂಪರ್ ಸ್ಟಾರ್ ಆಗ್ತೀನಿ ಅಂತ ಯಾವತ್ತೂ ವರ್ಕ್ ಮಾಡಿಬಿಡಿ. ಒಳ್ಳೆ ತನದಿಂದ, ಒಳ್ಳೆ ಮನಸ್ಸಿಂದ ವರ್ಕ್ ಮಾಡಿ, ಅದೇ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಪ್ರಸ್ತುತ ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಆ್ಯಕ್ಚುಲಿ ಸರ್ವೈವ್ ಆಗಬೇಕು ಅಂದರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ಕೆಲವೊಂದು ಸಿನಿಮಾಗಳು ಹಿಟ್ ಆಗುತ್ತೆ, ಕೆಲವೊಂದು ಹಿಟ್ ಆಗೋದಿಲ್ಲ, ಕೆಲವೊಂದು ಆವ್ರೇಜಲ್ಲಿ ಇರುತ್ತೆ. ಸೊ ಪೇಷನ್ಸ್ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ. ರುದ್ರಾವತಾರ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟು. ಹಾಗೆಯೇ ಇವಾಗ ಈ ಒಂದು ಪ್ರಾಜೆಕ್ಟಿಂದ ನೀವೇನಾದರೂ ಒಂದು ನಿಮ್ಮ ಅಂದರೆ ಕಲ್ತಿದ್ದೀರಂತ ಓಡಿಸ್ತಾರೆ? ಸೊ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ ಗುರುವರನ್ನ, ಬುಡುಬಿಡಿಕೆ ಅಂತ ಕರೀತಾರೆ ನಮ್ಮ ಕಡೆ. ಸೊ ಆ ಒಂದು ಹೇಗಿರುತ್ತೆ ಪಾತ್ರ, ಒಂದು ವೇಷ ಧರಿಸ್ಬೇಕು, ಆ ಥರ ಒಂದು ಡಾನ್ಸ್ ಆಡಬೇಕು ಅಂತ ಚಿಕ್ಕ ವಯಸ್ಸಿಂದ ನಾನು ಇತ್ತು. ಸೊ ಅದು ನೆರವೇರ್ತು. ಸೊ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಅದನ್ನು ಯಾವಾಗಲೂ ನೋಡಿ ನಾವು ಪ್ರೇಯರ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ಅದು ಆ ವೇಷ ಹಾಕೊಂಡಾದ್ಮೇಲೆ ಎಷ್ಟೋ ಒಂದು ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಇದ್ದಿದ್ದ ಹಿರಿಕರು ಎಲ್ಲರೂ ಬಂದು ನನ್ನ ಕೈ ಮುಗಿತಾ ಇದ್ರು. ಅವಾಗ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇತ್ತು. ಪ್ರತಿಯೊಂದು ಪಾತ್ರನೂ ಅಷ್ಟೇ ಅಲ್ವಾ ಸರ್? ಅಂದರೆ ನಾವು ಆ್ಯಕ್ಚುಲಿ ನಾವು ನೋಡಿದಾಗ ನಮಗೆ ಈಸಿ ಅನಿಸುತ್ತೆ, ಬಟ್ ಇವಾಗ ನೀವು ಅಡ್ಯಾಪ್ಟ್ ಮಾಡಿಕೊಂಡು ಅದನ್ನು ನೀವು ಮಾಡಬೇಕಾದ್ರೆ ಆನ್ ಸ್ಕ್ರೀನು ಆವಾಗಲೇ ನಮ್ಗೆ ಅದ್ರ ಕಷ್ಟಗಳೆಲ್ಲ ಗೊತ್ತಾಗೋದು ಅದರದ್ದೇ. ಸೊ ಇವಾಗ ಬಿಗ್ ಬಾಸ್ ಅಪ್ಕಮಿಂಗ್ ಸೀಸನ್ಗೆ ಹೋಗುವಂಥ ಸಾಧ್ಯತೆಗಳಿದೆಯಾ? ಹೇಗೆ? ಬಿಗ್ ಬಾಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ನಾನು ಸೀಸನ್ 4 ಆಫರ್ ಬಂದಿತ್ತು. ಸೊ ನಾನು I'm not telling like it's a bad show. It's not my show ಅಂತ ಹೇಳ್ತೀನಿ. It's not your show. ಫೈನಲಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಟಿ ವಿಲಿ ನೋಡ್ತಾ ಇದ್ರಿ, ಟಿ ವಿಲಿ ನಾನು ಮಾಡೋ ಪಾತ್ರಗಳನ್ನ ಇಷ್ಟಪಟ್ಟು ವಿಕಿ ಅಂತ ಕರಿತೀರಾ, ವಲ್ಲಭ ಅಂತ ಕರಿತೀರಾ, ಪ್ರೀತಿ ತೋರಿಸ್ತೀರಾ. ಹೀಗೆ ನನ್ನ ಕನಸು ಸಿನಿಮಾ ಮಾಡೋದು, ಒಂದು ಸಿನಿಮಾದಲ್ಲಿ ಒಂದು ದೊಡ್ಡದಾಗೇನೋ ಒಂದು ಮಾಡಬೇಕು ಅಂತ ಇರೋದು ನನ್ನ ಕನಸು. ಸೊ ಎಲ್ಲರೂ ಬಂದು ಕಾಲಘಟ್ಟನ ಥಿಯೇಟ್ರಲ್ಲಿ ನೋಡಿ, ಕರ್ನಾಟಕಲ್ಲಿ ಪೈರಸಿ ಮಾಡಿಬಿಡಿ, ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಅಭಿದಾಸ್ ಅವರ ಮಾತುಗಳು. ಕಾಲಘಟ್ಟ ಸಿನಿಮಾ ಇದೇ 19ಕ್ಕೆ ರಿಲೀಸ್ ಆಗ್ತದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.